ನಮಸ್ಕಾರ ರೀ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಾಗ ರೀ ಇಲ್ಲಿ 1.5 ಎಕರೆದಾಗ ನಮ್ಮ ರೈತರು ಒಬ್ಬರ್ರಿ 3.5 ಟನ್ ಇಳುವರಿ ಶೇಂಗಾ ತೆಗದಾರ್ರಿ. ಮತ್ತು ಅದು ಯಾವ ರೀತಿ ತೆಗದಾರೋ, ಈ ಟೈಪ್ ಶೇಂಗಾ ಬೆಳೆ ಕಾರಣ ಏನನ್ನೋದ ಸಂಪೂರ್ಣ ಮಾಹಿತಿ ನಮ್ಮ ರೈತರು ಕೊಡ್ತಾರ್ರಿ. ಇಲ್ಲಿ ಅವ್ರ ಈಗ ಸದ್ಯ ಶೇಂಗಾ ಕೇಳಾಕದಾರ್ರಿ, ಅದ್ರ ಬಗ್ಗೆ ರೈತರನ್ನ ಮಾತಾಡ್ಸೋಣ್ರಿ. ನಮಸ್ಕಾರ ರೀ ಅಣ್ಣ. ನಮಸ್ಕಾರ. ಇದ್ರ ಶೇಂಗಾ ಬಗ್ಗೆ ಸ್ವಲ್ಪ ಈಗಾಗಲೇ ನಮ್ಮ ರೈತರ ಜೂನ್ಕ್ ಬಿ ಬಿತ್ತನೆ ಮಾಡ್ತಾರ್ರಿ. ಯಾವ ತಿಂಗಳಿನ್ಯಾಗ ಮಾಡಿ ಹೆಚ್ಚು ಇಳುವರಿ ಹೊಡೆದಿಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ನೀವು. ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ಮಾಡಕದ್ರಿ ನಾ ಶೇಂಗಾದ? ನಾವ್ ಮಾಡಕತ್ತ 10 ವರ್ಷ ಐತ್ರಿ. 10 ವರ್ಷ ಐತ್ರಿ. 10 ವರ್ಷದಾಗ ರೀ ಇಳುವರಿ ರೀ ಯಾವ್ಯಾವ ಅಂದ್ರ ಯಾವ ತಿಂಗಳಿನ್ಯಾಗ ಮಾಡಿ ನೀವು ಚೆಕ್ ಮಾಡಿದ್ರಿ ನಾ ಮೊದಲ್ರಿ? ಜೂನ್ದಾಗ ಬೇಕು ನೋಡಿದ್ರಿ. ಮೇ 15 ಹಾಕಿದೆವು. ಮಳಿ ಹೆಂಗ ನೀರ್ ಹೆಂಗ ಇರುತ್ತೆ ಹತ್ತು ಮೇಯಿಂದ 3 ಫುಟ್ ಸಾಲ್ ಬಿಟ್ಟು ಮೇಕ್ ನೋಡಿದ್ರಿ. ಅದ ಹೋದ್ಮ್ಯಾಗ ಅಟ್ಟ ನನ್ನ ಇಳುವರಿ ಹಚ್ಕಡೆ ಕಮ್ಮಿ ಬರ್ತೈತಿ. ಮುಂದ್ರಿ ಹಿಂದಿಂದ ಏನ್ ಮಾಡಿದ್ರಿ, ಅವು ಟ್ಯಾಕ್ಟರ್ ಅಂಗಡಿ ಹೊಡೆದ 8 ಫುಟ್ ಸಾಲ್ ಮಾಡಿ ಪಟ್ ಮಾಡಿ ಹಾಕಿ ಪಟ್ ಮಾಡಿ ನೀರ್ ಬಿಡ್ತೈತ್ರಿ. ಅದೊಂದ್ 4 ವರ್ಷ ಮಾಡಿದ್ರಿ. ಅದು ಇಳುವರಿ ಹೆಚ್ಚಾಯ್ತಾವ. ಹೆಚ್ಚಾದ್ರಿ ಹಿಂದಿಂದ ಈಗ ಮಣ್ಣಿ ಏನ್ ಮಾಡಿದ್ವಿ, ಏನ್ ಮಾಡಿದ್ವಿ ಅಲ್ಲಿ ಇದ್ರ ಮಾಡಕ್ ಬಂದಿದ್ರಿ, ಟ್ಯಾಕ್ಟರ್ ಹೊಡ್ಯಾಕ್ ಬಂದಿದ್ರಿ. ಅವಾಗ ಏನ್ ಮಾಡಿದ್ರಿ, ನೋವು ತಂದ ಸಣ್ಣ ಟ್ಯಾಕ್ಟರ್ ತಂದ ಸುಮ್ಮಿಂಗ್ ತಗದ ಒಳಗಿನ ಒಳಗೊಂದ್ ಫುಟ್ ಜಾಗ ಕಾದ ಕಿಸಿಂದ ಸಣ್ಣ ಬೋದು ಗೊಂಜಾಳ ಬೋದಕ್ ಮಾಡ್ತಾರಲ್ಲ, ಅಂದ್ರೆ ಇಲ್ಲಿ ತೋರ್ಸ್ಬರಿ. ಅಂದ್ರೆ ಇದ ನಗರಿ ಗುಮ್ಮಾಗಿದ್ರಿ. ಈಗ ಏನ್ ಮಾಡಿದ್ರಿ, ಈ ಟೈಪ್ ಐತಿ ನೋಡ್ರಿ ಕಾಯಿರಿ. ಅವ ಈಗ ಅನ್ನಾರ ಇದ ನೀವು ರೈತರಿಗೆ ಹೇಳ್ಬೇಕಂದ್ರ ರೀ, ಇದು ಎಟ್ ಇಲ್ಲಿಂದ ಇಳಿದ ಎಟ್ ಡಿಫ್ರೆನ್ಸ್? 2 ಪೋನೆ ದೋಣಿ ಇದ್ರಿ. ಪೋನೆ ದೋಣ್ರಿ ನೋಡ್ರಿ, ಇಲ್ಲಿಂದ ಹಿಡಿದು ಪೋನೆ ದೋಣ. ಇದು ಎಟ್ ದೂಷಿಗನ ಇದು ಎಷ್ಟ್ ದೂಷಿ ಹಾಕಿರಣ ಇದನ್ನ? ಅದ್ರಿ ಒಂದ್ 2 ತಿಂಗಳ ಒಳಗೆ ಹಾಕಿದ್ರಿ. 2 ತಿಂಗಳ ಒಳಗೆ. ಈಗ ಮೊದ್ಲಿಂದ ರೀ ನಿಮ್ ಬೀಜ ಯಾವ್ದು ಅಂದ್ರ ಬೀಜ ಯಾವ್ದು ಮೊದಲ ಆಯ್ಕೆ ಮಾಡ್ಕೋಬೇಕ್ರಿ ರೈತ? ಅಂದ್ರ ರೈತರ ಪೈಲ ಮನ್ಯಾಗ ಅಂದ್ರ ಈಗ ಎಲ್ಲಿ ತಂದ್ ಹೈಕಿಸಿಂದ ನಾವು ತಯಾರು ಮಾಡ್ತೇವೆ ಮನ್ಯಾಗ. ಅವಾಗ ಬೀಜ ಕಂಟಿನ್ಯೂ ಮನ್ಯಾನ ಬೀಜ ವಾಪರ್ಸಿನ ಹಿಂಗೈತಿ ಮನ್ಯಾನ. ಅಂದ್ರೆ ಈಗ ಹೊರಗಿನ ತಂದ ಎಲ್ಲಿರೋ ರೈತರ ಕಡೆ ಕಾಯಿ ತಂದ ಮಾಡಿರಿ ನಡಿ. ಇದು ಯಾವ ಬೀಜ ಈಗ ನೀವು ಮಾಡಿದ್ರಿ? ಇದು ನಾವ್ ಮನಿ ಬೀಜ ಅದಾವ್ರಿ. ಮನಿ ಬೀಜ ಯಾವ ಕಂಪ್ನಿ ನಾನು ಗೊತ್ತಿಲ್ರಿ. ಕಂಪ್ನಿ ಲಕ್ಷ್ಮಿ ಕಾಯಿ ಅಂತ ಅಂತಾರ್ರಿ. ಲಕ್ಷ್ಮಿ ಅದ 3 ಕಾಯಿ ಅದಾವ್ರಿ. ನಮ್ 4 ಕಾಯಿ ಬೇಗದಾವು, 3 ಬೇಗದಾವು. ಇದು ನೋಡ್ರಿ, ಕಾಯಿ ನೋಡ್ರಿ, ಕಾಯಿ ಮಟ್ಟೆ ಬೇಗದಾವ್ರಿ. ಇವು ಹೆಂಗ ಸಂಗಟ ಇವು ಬುಟ್ಟಿ ತಗೊಂಡ್ ಆರ್ಸ್ಕೋತ ಒಟ್ಟ ಬಿಡಂಗಿಲ್ರಿ. ಪ್ರತಿಯೊಂದು ಬಳಿ ಕಳ್ಕೊತ ಬಿದ್ದು ಕಾಯಿ ಆರ್ಸ್ಕೋತ ಮಾಡ್ಕೋತ ಮನಿಲೇ ಹಚ್ಚಿ ಓಡಾಡ್ತೇವ್ರಿ. ಮನಿ ಇವ ಕಾಳ ಎಷ್ಟ್ ಹಾಕಿದಿರ? ಹಾಕುದ್ನಾಗ ಕಾಳ ಎಷ್ಟ್ ಹಾಕುದ್ನಾಗ ಅಂದ್ರೆ ಮೈನ್ ಹೆಂಗ್ ಮಾಡ್ತಾರ್ರಿ, 2 ಹಾಕತ್ತೇಳಿ ಆಳ ಹಚ್ಚಿ ಹಾಕಿಸ್ತಾರ. ಅದಾವ ಹೆಂಗ್ ಮಾಡ್ತಾವ್ರಿ, ಈಗ ಒಂದ್ ಕಾಳಿಗೆ 10 ಕಾಯಿ ಇರ್ತಾವ್ರಿ, 12 ಇರ್ತಾವ್ರಿ. ನಮ್ಮ ಒಟ್ಟು 20 ಇರ್ತಾವು. ಅಟ್ಟ ಇದಾವ್ ಹಿಂಗ ಏನತ್ತಾರ. ನಾವ್ ಏನ್ ಮಾಡ್ತೀವಿ, ಹಾಕಲೇನ 3, 4, 5 ಕಾಳು ಹಾಕ್ತಾವ್ರಿ. 3, 4 ಮುಂದರಿ 4 ಟೈಪ್ 5 ಬೀಳ್ಬೋದು. 10 ಇಡ್ರಿ 50 ಕಾಯಿ ಆತಾವ್ರಿ. ಮಂದಿ ತಲೆಯಾಗ ಅವನ್ಲಿ 50 ಇರ್ತಾವ, ನಮ್ಮಕ್ಕ 20 ಇರ್ತಾವು. ನಾವ್ ಕಾಳು ಹಾಕಾವ್ರಲ್ಲ, ಕಾಳು ಎಟ್ಟ ಅದು ಹಾಕ್ತಿವಿ ಆ ಲೆಕ್ಕಲೆ ಕಾಯಿ ಹಿಡಿದಿದ್ರಿ. ಅದ್ ಗ್ಯಾಪ್ ಕಾಯಿ ಹಾಕ್ಬೇಕ್ರಿ. ಏನ್ ಮ್ಯಾಕ್ ಹಾಕ್ತೇವ್ರಿ, ಇಲ್ಲಿ ಒಂದ್ ಗೇನ್ ಗ್ಯಾಪ್ ಕಾದ್ರಿ. ಅಲ್ಲೇ ಭಾಳ ಸೆಲೆಕ್ಟ್ ಬೇಕೋದ್ರಿ. ಏನ್ ಇಲ್ಲಿ ನೋಡ್ರಿ, ಎಲ್ಲ ಪ್ರತಿಯೊಂದು ಗೇನ್ ಮ್ಯಾಗ ಅದಾವ್ರಿ. ಇದು ಗ್ಯಾಪ್ ಐತಿ ನೋಡ್ರಿ, ಈ ಟೈಪ್ ಗ್ಯಾಪ್ ಪ್ರತಿಯೊಂದು ಗ್ಯಾಪ್ ಕೈಬೇಕು. ಹಿಂಗ ನೋಡ್ಲಿ ಅದು ಗ್ಯಾಪ್ ಕೈತಂದ್ರ ಮತ್ತೆ ಇದ್ರಿ. ಇದು ನೀವು ಬೀಜ ಹಾಕೋಕ್ಕಿಂತ ಮುಂಚೆ ಏನಾದ್ರು ಗೊಬ್ಬರ ಹಾಕಿದಿರೇನ್ರ? ಗೊಬ್ಬರ 20 ಕಾಳು ಹಾಕೋದ್ರಿ, 21 ತಕ ಬಿಡೋದ್ರಿ. 21 ಸಾದ್ಬೇಕ ಡೈನೊಳಗ ಹತ್ಕೊತ್ತ ಮಾಡ್ಕೊತ ಬೇಕಾದ್ರೆ ಔಷಧಿ ಬಿಡ್ಬೋದ್ರಿ. ಡೈನೊಳಗ ಹತ್ರ ಮಾಡಬಾರ್ದು. ಅದ್ರ ಬಗ್ಗೆ ಹೂ ಬಿಡೋದೊಂದು ಔಷಧಿ ಕೊಡ್ತಾರೆ. 21 ಸಾಗನ್ನ ಹೂ ಬಿಡ್ತೀರ, ಅದು ಬಿಡಂಗಿಲ್ಲ. 21 ಸಾವಿರ ಹೂವಿನ ಔಷಧ ರೀ. ಹೂ 21 ಸಾಗನ್ನ ಬಿಡ್ತೀರ ಅದು. ಆ ಟೈಮ್ದಾಗ ಮೆಡಿಕಲ್ ಕೈಲಿ ಔಷಧಿ ಅಂಗಡಿ ಹೋಗೋದ್ರಿ. ಅಲ್ಲಿ ಹೋಗಿ ಸಂಜೀವನಿಲಿ ಹೋಗ್ತೀವಿ ನಾವ. ಹಿಂಗ ಹಾಕಿತ್ತ ನಾವು ಒಂದು ಔಷಧಿ ಕೊಡ್ತಾರೆ, ಹೂ ಬಿಡೋದ್ರಿ. ಅದ್ ಹೊಡಿತೀವ್ರಿ 21 ಸಾಗನ್ನ. ಮುಂದ 40 ದಿವಸ ಹೋಗಿ ಹೇಳ್ತೀವ್ರಿ. ಅವಾಗ ಸಣ್ಣ ಚಾಳ ಕಾಳ ಹಾತಿರ್ತಾವ, ಪಾರಂಗ್ ಬಿಡೋದ್ರಿ. ಅವಾಗ ಒಂದ್ ಕೊಡ್ತಾರ್ರಿ. ಅದ್ ಅವಾಗ ಅದನ್ನ ಔಷಧಿ ಹೊಡಕಿಸಿಂದ ಕಡ್ಕೊಂಡು 4 ಬಿಟ್ಟಿಸಿಂದ ಸೂಪರ್ ಬೆಸ್ಟ್ ಆಗ್ಲಿ ಅದ್ರಾಗ ಮಟ್ಟ ಆಗ್ಬಿಡಿ ಒಂದು ಎಕರೆ 15 ಕಿಲೋ ಹೇಳ್ತಾರ ಔಷಧಿ ಅಂಗಡಿ. ಅದನ್ನೊಂದು ವೈಚಿಕಿಸಿಂದ ಅಂಗಡಿ ಹಾಕೋದ್ರಿ. ನಂಗರಿ ಹಾಕಿದಂದ್ರಿ ಅದ್ರ ಮಣ್ಣು ಪೋರಿ ಬೋದಿಗೆ ಸೇರಿತಂದ್ರ ಪಾರಂಗ ಅವನ್ನ ಮುಸ್ತಾರ.
ಮುಂದ್ ನಿಮ್ಗ 60 ದಿವಸ ಒಂದ್ ಐತ್ರಿ ಅದ ಹಾ ಸಲಿಪಿಟ ಮತ್ ಪೊಟ್ಯಾಶಿ ಅಂತೇಳಿ ಹಾ ಅದು 2 ಕಡ್ಡಿ ಬೇಕು ಚೊಕೋದ್ರಿ ಒಂದ್ ಟ್ಯಾಂಕ್ ಹಾ ಅದು ಹೊಡಿದ್ರ ಮಟ್ಟಿ ಬೆತ್ತಿ ಮತ್ ಕಾಯಿ ಉದ್ದಿ ಬೆತ್ತಿ ಸ್ಪ್ರೇ ಮಾಡೋದು ಸ್ಪ್ರೇ ಮಾಡೋದು ಹಾ ಇದಾವ್ರಿ ಮೂರ್ ಸಲ ಔಷಧಿ ರೀ ಹಾ ನಂಗರಿ ಹಾಕಿ ಹಿಂಗ ಔಡೋಗ ನಂಗರಿ ಹಾಕೋದು ನಂಗ್ರಿ ಹಾಕೋ ನಂಗ್ರಿ ಎಷ್ಟು ಗುಸ್ಲಿ ಹಾಕಿರಿ ಇದನ್ನ 2 ತಿಂಗಳ 2 ತಿಂಗಳಾಗನ 2 ತಿಂಗಳ ಅಂದ್ರ ನಂಗ್ರಿ ಹಾಕಿದ ಬಳಿಕ ಒಂದ್ ಸ್ಪ್ರೇ ಆದಿತ್ರಿ 60 ದಿವಸ ಆಯ್ತ್ರಿ 50 ದಿವಸ ನಂಗರಿ ಹಾಕ್ಬೇಕ್ರಿ 50 ದಿವಸಿಗೆ ಹಾ ನಂಗರಿ ಹಾಕ್ಬೇಕು ಆಯ್ತು ಟೋಟಲ್ ಈಗ ನಮ್ಮ ಕೈಗೆ ಇದು ನೀವು ಕೇಳಾಕದ್ರಲ್ಲ ಎಷ್ಟ್ ದೂಸಿ ಕೇಳ್ತೀರ ಇದನ್ನ ಇದ್ರಿ ಮಾರೋದಾರ 2.5 ತಿಂಗಳ 3 ಒಳಗ ಕೇಳ್ಬೇಕ್ರಿ ವಜನ್ ಕುಂತಾವ ಹಾ ಹಾ ಈಗ ಏನೈತ್ರಿ ನಮ್ದು 3 ತಿಂಗಳ ಆಗಿ ಹೋಗಿದ್ರಿ ಕೇಳಾಕ್ರಿ ಬಳ್ಳಿ ಏನೈತಿಲ್ಲ ಹಾ ಹಣ್ಣು ಹೊಡೆದಾಗ ಐತ್ರಿ 3 ತಿಂಗಳ ಮ್ಯಾಗ ಐತ್ರಿ ಅದು 3 ತಿಂಗಳು ಮತ್ ಮಾರೋದೈತ್ರ ವಜನ್ ಕೊಂಡ್ಬೇಕಾದ್ರೆ 2.5 3 ತಿಂಗಳ ಒಳಗೆ ಕೇಳಾಕ ವಜನ್ ಕುಂತಿರ ಹಸಿಕಾಯಿ ಮರೋದಾರ ಮನಿ ಕಟ್ಟಕೋದ್ರೆ 3 ತಿಂಗಳ ಮ್ಯಾಗ ಆಗ್ಬೇಕು 3 ತಿಂಗಳು ಹಾ ಒಟ್ಟ ಎಳಗಾಯಿ ಎಲ್ಲ ಬರಂಗಿಲ್ಲ ಹೆಂಗ್ರಿ ಇದು ಹೊಡೆದಿತ್ರಿ ಅದ ಕ್ವಾಲಿಟಿ ಇದೆಲ್ಲ ಕ್ವಾಲಿಟಿ ಚಲೋ ಹೊಂಟಿದ್ವಿ ಎಳಗಾಯಿ ಒಟ್ಟ ಬರಂಗಿಲ್ಲ ಕ್ವಾಲಿಟಿ ಆಗದೆ ಏಕ್ ನಂಬರ್ ಐತ್ರಿ ಈಗ ಈ ಟೈಪ್ ಮಷಿನ್ ಈ ವರ್ಷ ಏನಾಗೈತ್ರಿ ಅಣ್ಣ ಈಗ ನಮ್ಮಲ್ಲೇ ಈಗ ಒಂದೊಂದ್ ಕಡೆ ಈಗ ಬಿತ್ತನೆ ಇದ ನೀವು ಯಾವ ತಿಂಗಳಿನಾಗ ಜೂನ್ದಾಗ ಬಿತ್ತನೆ ಮಾಡಿದವ್ರಿಗೆ ತೆಗಿಯಾಕದಾರ್ರಿ ಅವ್ರು ಕಾಯಿ ಒಟ್ಟ ಇಳ್ದಿಲ್ರಿ ಅಂದ್ರ ನೀವು ಖಚಿತವಾಗಿ ಅಂದ್ರ ಇದ ತಿಂಗಳಿನಾಗ ಅಂದ್ರ ನೀವು 5-6 ವರ್ಷ ಮಾಡಾಕದಿರಿ ಯಾವ ತಿಂಗಳಿನಾಗ ರೈತರ ಬಿತ್ತನೆ ಮಾಡ್ರ ಹೆಚ್ಚು ಇಳುವರಿ ಕೊಡ್ತೈತಿ ಅನ್ನೋ ಸ್ವಲ್ಪ ರೈತರಿಗೆ ಮಾಹಿತಿ ಹೇಳ್ರಿ ಮೇ 15 ಹಿಡದ ಜೂನ್ ಪೈಲ ವರ್ಷದಾಗ ನಡೀತ್ರಿ ಜೂನ್ ಹಾಕಕ ಸಾಗಿಲ್ಲ ಕರೆ ಹೇಳ್ರಿ ಕೃಷಿಪಣೆ ಹೆಚ್ಚಾಗ್ಬಾರ್ದ ಹಸಿ ಇರ್ಬಾರ್ದ್ರಿ ನೀರ್ ಹೆಚ್ಚ ಹಸಿದು ಮಾಡಿದವ್ರ ಕುಕುಂಬ ಬೀಳ್ತಿರಿ ಅದ ಅದ್ ಮಾತ್ರ ಅವ್ರ ಔಷಧಿ ಅಂಗಡಿ ಹೋಗಿ ಅದ್ರ ಔಷಧಿ ಹೊಡ್ಯಾಕತೈತಿ ಅಂದಾಜನ ನೀವು ಮಳಿ ಬೆಳಿಲ್ಲ ತಿಳ್ಕೊರಿಗ್ರಿ ಎಷ್ಟ್ ನೀರಿಗೆ ಬರ್ತೈತಿರಿ ಅಂದಾಜ ನಿಮ್ಮ ಅಂದ್ರ ಒಂದ್ ಅಂದಾಜ ಬಾಡಕದ ನೀರ್ ಬಿಡೋದ್ರಿ ಹಾ ಬಳಿ ಬಾಡಕದ್ರ ಬಿಡೋದಿಲ್ರಿ ಒಂದ್ 4-5 ನಾವ್ ಇಲ್ಲಿ ಆ ಕಡೆ ನೋಡ್ರಿ ನೀರ್ ಬಿಟ್ಟಿಲ್ರಿ ಅದು ಏನ್ ಹಾಕಿದ್ರಲ್ಲ ಹಸರ್ ಫುಲ್ ಹಸರ್ ಐತಿ ಅದ ಹಾಕಿದ ನೀರ್ ಬಿಟ್ಟಿಲ್ಲ ನಾವ್ ಇದ್ರ ಹಾಕಿದ್ ನೀರ್ ಹಸಿದ ಮಳಿ ಚಲೋ ಐತ್ರಿ ಅದ್ರ ಬೇಕಾದ ಮಳ್ಯಾಗ ಬರ್ಕೈತಿ ಕಾಯಿ ಅಲ್ಲಿ ಬಿ ಇಳಿದೈತಿ ಇಲ್ಲಿ ಬಿ ಇಳಿತಿ ಕರಿ ಇದ ಬ್ಯಾಸಿ ಹಾಕಿದ್ದಂದ್ರ ಮಳಿ ಇಲ್ದಾಗ ಹಾಕಿದ್ದ ಒಂದ್ 2 ದಿವಸ ಪೈಲೆ ಹಾಕಿದ್ರಿ ಅದು ಅನ್ನನ ಇದಕ್ ನೀರ್ ಹಸಿದು 2 ಸಾಕೋದ್ ಮಳಿ ಬರೋಣ ಅದ್ ಬಂದ್ ಮಾಡಿದ ಅದಕ್ಕೂ ಮಳಿ ಮ್ಯಾಗ ಬರ್ಕೈತಿ ಹಂಗ ಮತ್ತೊಂದ್ ಏನ್ರಿ ಅಂತರ ಬೆಳೆ ಹಾಕಿ ಕಂಪ್ನ್ಯಾಗ ಜಾಸ್ತಿ ಸಾಲ್ ಬಿಟ್ಟವ್ರ ಬಿ ಹಾಕಾಕದಾರ್ರಿ ಈ ಟೈಪ್ 2 ಬಾಜು ಹಾಕಿರ ಅವ್ರಿಗೂ ನಡೀತೇನ್ರಿ ಅಂದ್ರೆ ಈಗ ಆಲ್ರೆಡಿ ಹಾಕಿದಾರ್ರಿ ಹಿಂಗ ಮಗಲ್ ಹೋಗ್ಬಾರ್ದ್ರಿ ಅದು ಹಾಕ್ತಾರಲ್ರಿ ಇಳಿಕ್ ಜಾಗ ಇರ್ಬೇಕದು ಇಳಿಕ್ ಜಾಗ ಈ ಪಾಡ ಕಡೆ ತಳಗ್ ಹೋದ್ರಿ ಅಲ್ಲಿ ಇಳಿಯಂಗಿಲ್ಲ ಈಚಿನ ಮಗಲ್ ಅಟ್ಟ ಇರ್ತಾವ ಅಂದ್ರ ಮಾಡಿ ಹಾಕಿರನ ಹೆಚ್ಚು ಉತ್ಪಾದನೆ ಮಣ್ಣಾಗ ಮುಚ್ಚಬೇಕು ನೋಡ್ರಿ ಈ ಬೇರೆ ಏನ್ ಬಿಡ್ತಿತ್ತಿಲ್ಲ ಮಣ್ಣಾಗ ಮುಚ್ಚಬೇಕು ಈ ಬೋದ್ಮೆ ಹಾಕಿದ್ರಿ ಒಳಗಿನ ಮಗಲ ಏನ ಇರ್ತೈತಿ ಇಳ್ತಾರೆ ಹೊರಗೆ ತೆಗಿನಾಗ ಬರ್ತಾವು ಅಂತರ ಉಳಿತಾವ ಬೇರೆ ಅವ್ ನೆಲಕ್ ಹತ್ತಿ ಇಳಿಬೇಕಾದ್ರ ಹಂಗಿದ್ರಿ ಇದು ಕರ್ಪಾಗ ಇದಕ್ಕೆ ಏನ ಔಷಧ ಸಿಗತೈತ್ರಿ ನಮ್ದೆಲ್ಲ ಆ ಕಡೆ ಆಗಿತ್ರಿಲ್ಲ ಒಂದ್ ತುಂಡ್ಯಾನ ಮಳಿ ಬಿದ್ದು ಹತ್ತೈತ್ರಿ ಅದೆಲ್ಲ ಕರ್ಪ ಬಿದ್ದು ಕೆಂಪ್ ಆಗೈತ್ರಿ ನಾವ್ ಇಲ್ಲಿ ಸಂಜೀವನಿ ಮೆಡಿಕಲ್ ಹೋಗಿ ಅದು ಕೊಡೋಣ ಅದನ್ನ ಸ್ಪ್ರೇ ಮಾಡೋದ್ ಪ್ಲೇಗತ್ ಮರದನ ಕರಿಗ ಈಗ 1.5 ಎಕರೆ ಪ್ಲಾಟ್ದಾಗ ಎಷ್ಟ್ ಟನ್ ಈಗ ಮಾಡಿತ್ರಿ ನಿಮ್ಮ ಈಗ 2.5 ಟನ್ ಕೊಡಿದ್ರಿ ಈಗ ಇನ್ನೊಂದ್ ಟನ್ ಹೆಂಗಾರ ಹೊಡೆದಿದ್ರಿ ಇದೆಲ್ಲ ಚಕ್ಕನ ನೀವು ಮಣ್ಣಿಲ್ಲ ಏನಂತ ತೆಗಿಯಾಕದ್ರಿ ಮಣ್ಣಿಲ್ರಿ ಒಂದ್ ಹಾಳ ಹಚ್ಚಿದ್ರಿ ನಾವು ಮಳಿ ಮನ್ಯಾನವ್ರ ಯಾಚು ಗುಜಾಡಿ ಮಾಡ್ತಾರೆ ಅನ್ನ ಅಂದ್ರೆ ನಮ್ಗ ಮತ್ತೊಂದ್ ಟನ್ನಲ್ಲಿ ಒಂದ್ 500 ಕಿಲೋ ಎಕ್ಸ್ಟ್ರಾ ನಮ್ಗೆ ಉಳಿದೈತಿ ಅಂದ್ರ ಒಂದ್ ಎಕರೆಕ್ಕ ನೋಡ್ರಿ ಎಕರೆ 3 ಟನ್ ಹೆಚ್ಚ ಕಮ್ಮಿ 3 ಟನ್ ಅಂದಾಜ್ 55-60 ತಗೊಂಡ್ರಿ ಬಿ ನಾವ್ ಪೈಲ 30 ರೂಪಾಯಿ ಎಲ್ಲ ಮಾರ್ತಿತ್ತು 30-46 ಈ ಒಂದ್ 2 ವರ್ಷನಾಗ ಹೆಚ್ಚಾಗಿದ್ರಿ 60 ಮಾರ್ತಿದ್ವಿ 64 ತಳಗ್ ಬರತ್ರಿ ಹೆಚ್ಚಲ್ಲ 55 ಈಗ ಡೌನ್ ಐತ್ರಿ ಮತ್ತ 50-55 ಮೈಂತಿ ಸರ್ ಸೈಡ್ ಒಂದ್ 50-55 ಮಾರಿದ್ವಿ 55 ಟನ್ ಈಗ ರೈತರಿಗೆ ಈಗ ಹೊಸವಾಗಿ ಹಿಂಗ್ ಮಾಡವ್ರಿಗಿರಿ ಈಗ ನೀವು ಹಿಂಗ್ ಮಾಡಿದ್ರಿ ಇದ ಮೆಥಡ್ಲೆ ಮಾಡ್ರಿ ಚಲೋ ಅನ್ಸ್ತೈತ್ರಿ ಬಹುತ್ ದೊಡ್ಡ ಆಗ್ಬಾರ್ದ್ರಿ ಪಟ್ಟೆ ಫಲ ಹಿರಿಯರ ಫಲ ಹಿಂಗ ಗುರ ಹೊಡೆದ್ ಮಾಡ್ತಿರಲ್ಲ ಎತ್ಕೊಳ್ಳಿ ಗುರ ಅದು ಬಂದ ಈ ಜನ ಈಗ ತಾಟ್ರ ನಂಗ್ರಿ ನಾವ್ ಮಾಡಿದ್ವು ಇದಕ್ಕ ಅದು ಉದಪನ ಬಿದ್ದಿತ್ತ ಅದು ವರ್ಷಾಕರಿ ಈಗ ರೇಟ್ ಹೆಚ್ಚೈತೆ ರೊಕ್ಕದ ಹೆಚ್ಚೈತಿ ಉದಪನ ಏನೈತಿ ಈ ಟೈಪ್ ಎಕರೆ ಒಂದ್ 2 ಟನ್ ಮತ್ ಏನಂದ್ರೆ 2 ಟನ್ ಹೊಡೆದಿ 2.5-3 ಟನ್ 3 ತಕ ಹೆಚ್ಚ ಕಮ್ಮಿ 3 ತಕ 2.5 ಈ ಹರ್ಯಾಣ ಹಚ್ಚಿರಿ ಬಿ ಹೊಂಟೈತಿ ಇಳುವರಿ ಎಷ್ಟು ಹೊಂಟಿದ್ರಿ ಅಲ್ಲ ಈಗ ಇಲ್ಲಿ ನೋಡೋದ್ರ ಅಂದ್ರ ಆಕಳ ತಿರ್ಸ್ರಿ ಕಬ್ಬಿಣ ಹಾಕಿದಾರ್ರಿ ಅವೆಲ್ಲ ಕಬ್ಬಿನ ನೀರ್ ಹಸ್ಕೋಬೇಕ್ರಿ ಮೊಮ್ಮಕ್ ನಾವ್ ನೀರ್ ಹಾಸಿಲ್ರಿ ಅದ ಎಲ್ಲ ಹಣ್ಣು ಹೊಡೆದಂಗ ಐತಿ ಅಲ್ಲಿ ಕಾಯಿ ಬಾಳ ಅದಾವ್ರಿ ನಿಮ್ಗೆ ತೋರ್ಸ್ತಾನ್ರಿ ಇಲ್ಲಿ ನೋಡಿಯ ಬಿಡ್ರಿ ಅಂದ್ರೆ ಈಗ ಇದು ಬಾಡಿ ತನ ಇದು ಬಂದಂಗ್ರಿ ಪ್ಯೂರ್ ಇದು ನೋಡ್ರ ಈ ಬಾಡಿ ಕಾಯಿ ಬರೀ ಬಾಡಿ ಬರ್ಬೇಕು ಪ್ರತಿಯೊಂದು ಮೂರ್ ಕಾಯಿ ಇದಾವ್ರಿ 3 ಕಾಳ ಅದಾವ್ರಿ ಮಾಯಿಗೆ ಒಂದು ಎಳಿಗಾಯಿ ಒಂದ್ ಬಿಲ್ರಿ ಎಳಗಾಯಿ ಬರಂಗಿಲ್ರಿ ಅದು ಹಿಂಗ್ ಬಾಡ್ತಾರ ಮತ್ತೆ ಅಲ್ಲಿ ತಾಜಾ ನಮ್ಮದ ಬಳ್ಳಿ ಎಲ್ರಿ ಉಳ್ದ ನೋಡ್ರಿ ಅದ್ರಾಗ ಎಳಗಾಯಿ ಬರೀ ಈ ಟೈಪ್
ನಾವು ಈಗ 10 ವರ್ಷ ಆಯ್ತು ಬರ್ಗಿದ್ವಿ ಹೆಂಗ ಬರ್ಗಿದ್ವಿ ಹಂಗ ರೇಟ್ ಮ್ಯಾಗಿಂದ ಇರ್ತೀರಿ ರೇಟ್ 30,000 ಮಾರ್ತಿ ಟನ್ನಕ್ 40 ಮಾರ್ತಿ ಈಗ ಮೈನ 60 ಮಾರಿತ್ರಿ ಟನ್ನಕ್ ಅದು ಈಗ ಮತ್ತೆ 50-55 ಮೈತಿ ನೀವು ಕಾಯಂ ಹಸಿವು ಮಾರ್ತೀರ ಮನಿಗ್ ಬಿಟ್ಕೋತೀರ ಮನಿಗೆ ಅಟ್ಟು ಇಟ್ಕೊಂಡ್ರೆ ಎಲ್ಲ ಹಸಿವು ಮಾಡ್ತೇವೆ ಬೇಂದಕ ಮನಿಗ್ ತನಕ ಅಟ್ಟ ಒಂದ್ ಬೆಳಿತೀವಿ ಒಂದ್ 15 ಚೀಲ ಇಟ್ಕೋತೇವ್ರಿ ಅಂದ್ರ ಇದಾಗ ನಿಮ್ಮ ಲೆಕ್ಕಾಚಾರದಾಗ್ರಿ ಅಣ್ಣ ಈಗ 1.5 ಎಕರೆದಾಗ್ರಿ 1.5 ಲಕ್ಷ ತಕ ನಿಮ್ಗ್ ಲಾಭ ಐತ್ರಿ ಎಲ್ಲಾ ತಗತ್ ಅಂದ್ರ ಆಳ್ ಹಚ್ಚುಲ್ದ ನೀವು ಸದ್ಯ ಒಂದಾಗ 30,000 ಮರಿದೇವ್ರಿ 30,000 ಈಗ ಒಂದ್ 15 ಚೀಲ ತಕೋರಿ ಮತ್ತೆ 10,000 ಮತ್ ಮಾರವ್ರ ಅಂದ್ರೆ ಇವರೇ ರೇಟ್ ಹಚ್ಚಿ ವರ್ಷ ಅಂದ್ರ ರೇಟ್ ಕಮ್ಮಿ 2 ವರ್ಷ ರೇಟ್ ಹಚ್ಚಿ ಕರೆ ವಿಮೆ ಏನೈತಿ ಇದು ಸೇಮ್ ಐತಿ ಕಾಯಿ ಅದಾಗ್ರಿ ನಮ್ದು ಆಗೈತಿ ಮತ್ ಮಾಡಿ ಕೆಟ್ಟಲ್ಲ ಇದ ವರ್ಷ ನೀವು ಮೇ ಲಾಸ್ಟ್ ಮೇ ಲಾಸ್ಟ್ ಹಿಡಿದು ಜೂನ್ ಪೈಲ ವರ್ತಾಗ ನಡಿ ಅಂದ್ರ ಎಷ್ಟೆಷ್ಟು ಕಾಳು ಹಾಕ್ಬೇಕ್ರಿ ಕಮ್ಮಿ ಆದ್ರೆ 3 ಅದ್ರ ಮುಂದ್ ಹಾಕೋದು 4-5 ಎಕರೆ ಬ್ಯಾಂಕ್ ಕೆಟ್ಟಲ್ಲ 4 ಹಾಕ್ಬೇಕು 3-4 ಹಾಕ್ಬೇಕ್ರಿ ಎರಡ ಒಂದಲ್ಲೇ ಉತ್ಪನ್ನ ಬೆಳೆಯಂಗಿಲ್ಲ ನಮ್ ಹಾಕುದ್ನ ಕಾಳ ಕಮ್ಮಿ ಅನ್ಸಿತ್ರಿ ಕರೆ ಉತ್ಪನ್ನ ಬೆಳೆಯಂಗಿಲ್ಲ ಮಕ್ಕಳ ಈಗ ಕಾಳಿಕರ ಒಂದ್ ಕಾಳಿಗೆ 10 ಕಾಯಿ ಇಡ್ರಿ 5 ಕಾಳಿಗೆ 55 ರೀ ಹಕ್ಕ ದೂರ ಹೊಡದ್ರಿ ಹಾಕುದ್ನಾಗ ಒಂದ್ ಏನ್ ಮೇವಂದ್ ಹೊಡದ್ರಿ ಕಾಳು ನೀವು ಸೆನೆಕ್ 2 ಕಾಳು ಹಾಕಿರಿ ಬಿರಿ ಮನುಷ್ಯ ಯಾಟ್ರಿ ಒಂದ್ ನಡು ಒಂದ್ ಚೋಟ್ರಿ ಬಿಟ್ಟು ಹಾಕಾಕ್ಬೇಕ್ರಿ 20 ಕಾಯಿ ಇಡವ್ರಿ 2 ಕಾಯಿ 20 ಬರ್ತಾವ್ರಿ ಇದು ಈ ಟೈಪ್ ಆಗಿತ್ರಿ ಇಲ್ಲಿ ನೋಡ್ರಿ ಈ ಟೈಪ್ ಇವ್ರ ಅಂದ್ರ ಮನೆಯಿಂದ ಆಯ್ಕೆ ಮಾಡ್ಕೋಬೇಕಂತ ಮನಿ ಕಾಳ ಬೇಕ ನೀವು ಅಂಗಡಿ ಅಂತಂದಾಗ್ಲಿ ಸಂತೆ ಅಂತಂದಾಗ್ಲಿ ಮಾಡಬಾರ್ದ್ರಿ ಇಲ್ಲ ಮನಿ ಕಾಳ ಎಲ್ಲಾರಿ ಬಿ ರೈತರ ಕಡೆ ಯಾರ ಮನುಷ್ಯನ ಕಾಯಿ ತಗೊಂಡ್ ಕಾಳ ಮಾಡಿ ಹಾಕಿರ ಬಾಚು ಅಂದ್ರ ಈಗ ನೀವ್ ಮಾಡಿರ್ತೀರ ನಿಮ್ಮಂತವ್ರ ಕಡೆ ಬಂದ ಇಲ್ಲ ಒಡದ ಹಾಕಿರ ಅದು ಅದ ಮತ್ತೊಂದೇನ್ರಿ ಈಗ ಮಷಿನ್ಗಳು ಬಂದಾವ್ರಿ ಈ ಕೈಲಿ ಒಡದ ಹಾಕಬೇಕ್ರಿ ಕೈಲಿ ಹೊಡಿಬೇಕ್ರಿ ಮಸಾಲೆ ಏನೈತ್ರಿ ಸೈಟ್ ಉತ್ಸವ ಅದೆಲ್ಲಾ ಪಾಕ್ ಮಾಡೋರು ಅವ್ರಿ ಮನುಷ್ಯ ಗರ್ಭಟಿ ಕೊಟ್ಟ ಸೈಟ್ ಉತ್ಸವ ಕಾಳ ನಾಟಂಗಿಲ್ಲ ಸೈಟ್ ಹುಚ್ಚರ ನಾಟಂಗಿಲ್ಲ ಹುಚ್ಚುಂದು ಅಟ್ಟ ನಾಡ್ತಾವ ಅದು ಇದೈತ್ರಿ ಅದು ಕೈಲಿ ಹೊಡೆದ ಚಲೋ ಅದ್ರಾಗ ಕೈಲಿ ಹೊಡಿದ್ರ ಸಣ್ಣ ಕಾಳ ಪಾರ ಆತಾವ್ರಿ ಪಾಕ ಮಾಡಿ ಮಟ್ಟಿ ಕಾಳ ಮಾಡಿ ಹಾಕೋದ್ರಿ ಇಲ್ಲಿ ನೋಡ್ರಿ ರೈತ ಬಾಂಧವ್ರಿ ಈ ಟೈಪ್ ಇವ್ರ ಬೆಳದಾರ್ರಿ ಅಗದಿ 1 ನಂಬರ್ ಬೆಳದೈತ್ರಿ ಎಕರ ಇದ 2.5 ಅಂದ್ರ 1.5 ಎಕರೆ ಪ್ಲಾಟ್ದಾಗ್ರಿ 3.5 ಟನ್ ಬೆಳತಾರಂದ್ರ ಹಂಗ್ಯಾನ ಈಜಿಯಾಗಿ ಬೆಳ್ಯಾಕ ಆಗುಲ್ರಿ ಈ ಟೈಪ್ ಇವ್ರ ರೈತರು ಹೇಳಿದಂಗ ಮಾಹಿತಿಲಿ ಅದು ಮತ್ತ ಮೇ ದಿಂದ ನೀವು ಈ ಪ್ಲಾಟ್ ಮಾಡೋದ್ ಚಲೋ ರೀ ಈಗ ಒಬ್ಬೊಬ್ರು ಆಗಸ್ಟ್ ದಾಗ ಮಾಡಾಕದಾರ್ರಿ ಆಗಸ್ಟ್ ಜೂನ್ ಲಾಸ್ಟ್ ಆಗೋರು ನಡೆಯಂಗಿಲ್ಲ ಮೇ ಜೂನ್ ಪೈಲ ವಾರದಾಗ ಈ ಟೈಪ್ ಹಾಕಿ ಇವ್ರ ಏನೇನ್ ಈಗ ಇಲ್ಲಿ ಡೀಟೇಲ್ಸ್ ಕೊಟ್ಟಿದಾರ್ರಿ ಸೂಪರ್ ಒಂದ್ 1.5 ಎಕರ್ಕ್ರಿ 1.5 ಎಕರ್ಕ ನೀವು ಜಿಪ್ಸಮ್ ಎಷ್ಟು ವಾಪರ್ಸಿದ್ರಿ ಜಿಪ್ಸಮ್ ವರ್ಷ ಹಾಕುದು ಇಬ್ಬರೇನ್ ಹಾಕಿಲ್ರಿ ಇವ್ರ ಸೂಪರ್ ಹಾಕಿದ್ರಿ ಕಾವು ಬೇಕ್ ಮಡಿ ಹಚ್ಚನ್ನ ಒಂದ್ 3 ಚೀಲ ಸೂಪರ್ ಹಾಕಿದ್ರಿ ಅದಕ್ಕ 1.5 ಎಕರ್ಕ ಅಂದ್ರೆ ಎಕರೆ 2 ಚೀಲ್ರಿ ಒಂದ್ ಮಟ್ಟೆಲ್ಲ ಆಗುಡಿ ಯಾವ್ದಾರ ಒಂದ್ ಹಾಕೋಣ ಒಂದ್ 10 ಕಿಲೋ 20 ಕಿಲೋ ಯೂಸ್ ಇರುತ್ತೆ ಅದು ಮನ್ಯಾಗ ಇರ್ತದ ಜಾಸ್ತಿ ದಿವಸ ಅಂತ ಹಾಕಿ ನಡೀತಿ ಯಾವ್ದು ಈಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಸಿಂಗಲ್ 3 ಚೀಲ ಅಂದ್ರ 1 ಚೀಲ DAP ಸಮಾರ ಅದು 1 ಚೀಲ DAP ಅನ್ನಂಗ್ರಿ ಇದ್ರ ಬಿಟ್ಟು ತಾಳದಾಗ ಏನ್ ನಾವ್ ಹಾಕಿಲ್ಲ ಬ್ಯಾರೆ ಅಂದ್ರೆ ಉಪ್ಪು ಬರ್ಬಿಡುದಿಲ್ಲ ಚೆನ್ನಾಗಿರತ್ತ ಇದು ಏನ್ ಮಾಡೋದ್ರಿ 1.5 ತಿಂಗಳ ನಂತರ ಮಾಡೋದ್ರಿ ಇದು ಉಪ್ಪರು ಬಾಳ ಬಂದಿಲ್ರಿ ಬರ್ತಾರ ನಮ್ಮಲ್ಲಿ ಬಂದ ನೋಡ್ರಿ ಉಪ್ಪರ ಜಾಗದಾಗ ಇಳಿದಿಲ್ಲ ಇಳುವರಿ ಕಡಿಮೆ ಪೆಲ್ಲಿ ಉಪ್ಪರು ಬಂದ್ರಿ ಅದ ಒಂದ್ ಕಬ್ಬ ನಾಶ ಜಾಗದಾಗ ಅಲ್ಲಿ ಉಪ್ಪರು ಬಂದ್ರ ಇಳಿಯಂಗಿಲ್ಲ ಒಂದ್ ಲೆವೆಲ್ ಇರ್ಬೇಕು ಬೆಳಿ ಮತ್ತೆ ಹಿಂಗ ಚಲೋ ಟೈಮ್ದಾಗ ಒಣಗಿದಾಗ ಮಾಗಿ ಬರ್ಬೇಕು ಅಂದ್ರ ಈಗ ಒಂದೊಂದ್ ಇದು ಒಣಗಿದವ್ರೇನ ಹಿಂಗ ಒಣಗಿದಾಗ ಆಗ್ಬೇಕು ಇದು ಒಣಗಿದ ಕಾಯಿ ಹೆಚ್ಚ ಇಳಿದಿದ್ರೆ ಹಚ್ಚನ ಕಾಯಿ ಇಳಿದಿಲ್ಲ ತೋರ್ಸಿರ ಅದು ನೋಡ್ರಿ ಇದ್ರಾಗ 2 ಫರ್ಕ್ ಅದಾವ ಇದ ಮನಿಯದ ಬಳ್ಳಿ ಇಲ್ಲಿ ನೋಡ್ರಿ ಇದ ಬಂದದ ಬಳ್ಳಿ ರೀ ಇದ ಸ್ವಲ್ಪ ತಾಜಾ ಬಳ್ಳಿ ಇದ್ರಾಗ ಸ್ವಲ್ಪ ಇದ್ ಕಾಯಿ ಹೆಚ್ಚಿದ್ರಿ ಇದ ಅಂದ್ರ ನಾವು ಈಗ ತೆಗಿಬೇಕಾದ್ದು ಬಂದಿಲ್ರಿ ಅಂದ್ರ ನಿಮ್ಮ ಅಂದಾಜು ಪ್ರಕಾರ ರೀ ಟಾನಿಕ್ ಆಗ್ಲಿ ಅದಕ್ಕ 1.5 ತಿಂಗಳ 2 ತಿಂಗಳ ಆಗಣ ಮಾಡುದ್ರಿ ಅದು ಅದೆಲ್ಲ ಪಾರಂಗ್ ಬಿಟ್ಟು ಕಾಯಿ ಚಲೋ ಆಕತನ ಮಾಡುದು ಸಣ್ಣಗರ್ತ ಮಾಡಿದಾರ ಬಳಿ ಉಪ್ಪರ ಬತ್ರ ಬರಂಗಿಲ್ಲ ಅಂತಿದ್ರಿ ಹಳದಿ ಕಬ್ಬಿನಾಗ ಲವಣಿ ಹಾಕ್ತಾರ್ರಿ ಲವಣಿ ತುಳಿತಾರ್ರಿ ಲವಣಿ ತುಳಿ ಮತ್ ಹುಳಿರ ಬಿಡ್ತಾರ ಹಿಂಗಾಗಿ ಅದಕ್ಕೆ ನೀರ್ ಹತ್ತೈತಿ ಮತ್ತ ಕರಿ ನೆಲಕ್ಕ ಅಂದ್ರೆ ಹತ್ತು ದೌಡ ಹೋಗ್ತಿರ ಅದು ಮಡ್ಡಿ ನೆಲಕ್ಕ ನೆಲ ದೌಡ ಆರ್ತಿ ಕರಿ ನೆಲಕ್ಕ ಆರಂಗಿಲ್ಲ ಅದ್ರಲ್ಲಿ ಏನಾಯ್ತ್ರಿ ಇವು ಹಳದಿ ಪಣದ ಔಷಧ ಅದಾವ ಹೊಡೆದ್ರೆ ಹೋಗತಿದ್ರಿ ಅದು ನಾವಿಲ್ಲಿ ಪ್ಯಾಕ್ ಅದು ನಾವ್ ಹೊಡೆದು ಲೆಗಸ್ ಹೊರಗ ಆಯ್ತಾವ ಮತ್ತ ಅಲ್ಲಿ ಇಳುವರಿ ಹತ್ತೈತಿ ಅದು ಆ ಮೂಲೆ ಆ ಕಡೆ ಎಲ್ಲ ನೀರ್ಲಂತ ಅದ್ ಹತ್ತಕ್ಕಿದ್ರಿ ಇಳುವರಿ ಹತ್ತಿದೆ
ಈಗ ಅಂದಾಜು 1.5 ಲಕ್ಷ ತಕ ಈಗ ಒಂದ್ 1.5 ಎಕರೆದಾಗ ಲಾಭ ಐತಿ 3 ತಿಂಗಳಾಗ. ಅಯ್ಯೋ ಮನಿ ಕಟ್ಕೊಂಡ್ ಆಯ್ತು ಮನಿ ಅಂದ್ರೆ ಬೇಂದ ಏನಾಗೈತಿ ಅದ ಬೇಂದ ನಮಗ್ ಬಂದಂಗ ಆಯ್ತು. ಇದೆಲ್ಲ ಅದಕ್ಕಾದ್ರೆ ಬೇರೆ 1.5 ಲಕ್ಷ ರೂಪಾಯಿ ನಮ್ಗ್ ಬಂದ್ರೆ ಬೇರೆ ನಮ್ ಬೇಂದ ನಮಗ್ ಬರ್ತಾವ. ಇದ ಮುಂದಿನ ವರ್ಷ ನೀವು ಗಿಂತ ಕಾದ್ರ ನಡೀತೇನ್ರ? ಹಾ ರೀ ಇದು ಮುಂದಿನ ಹಾಕೋ ಇದು ಮನಿಗೆ ಏನ್ ಆತಾವ್ರಿ ಯಾವ್ ಮಾಡ್ತೀರಿ ಸಣ್ಣ ಪರ್ಪ್ ಮಾಡಿ ಮಟ್ಟೆ ಕಾದ ಬನಿಸಿ ಆ ಪರ್ಪ್ ಬೇಂದ ಇಟ್ಟು ಬಿಟ್ಟಿರ್ತಾವ. ಇವಾಗ ನೀವು ಮನಿ ಎಟ್ಟ ಕಾಯ್ತೀರ ಮತ್ತೆ ಯಾರೇ ರೈತರು ಈಗ ನಮ್ಮದ ದೇವ್ ನೋಡಿ ಆಗ್ಲಿ ಯಾರಾಗ್ಲಿ ನಿಮ್ಮ ಕೇಳ್ರ ಮಾಡ್ರಿ ಎಷ್ಟ್ರ ಇಲ್ಲ ಇಲ್ಲ ಅದ್ ಏನೈತ್ರಿ ಈಗ ವಾತಾವರಣ ಮೇಲೆ ಒಣಸೋದಾಗಲ್ರಿ ನಮ್ ಪೂರ್ತಿ ಅಟ್ಟ ಇಟ್ಕೊಂಡಿರ್ತೀವಿ. ಅಟ್ಟ ಇಡ್ತಾರೆ ಅದ್ರಾಗ ಸಣ್ಣ ತಗದ ಮನ್ಯಾಗ ತಿನ್ನಕ್ ಮಾಡಿ ಅವ್ ಮೊಟ್ಟೆ ಒಂದ್ ಇಲ್ಲ ನಮ್ ಅಂದಾಜ್ ಒಂದ್ ಇಟ್ಟು ಕಾಲ್ ಬೇಕಟ್ ಇಡ್ತಾವ್ರೆ. ಅವ್ ಮುಂದೆ ಯಾತಂದ್ರ ಯಾರು ಕೊಡೋದಿಲ್ಲ ಇಲ್ಲ ಅಂದ್ರೆ ಹೆಂಗೈತ್ರಿ ಇದು ಒಣಸೋದಾಗಲ್ರಿ ವಾತಾವರಣ ಮೇಲ್ರಿ ಒಣಸೋದ ತೆಗದ ಬಾಳ ಖರ್ಚು ಬರ್ತಿ. ಇದು ಕಾಯಿ ರೇಟ್ ಹತ್ತಕಂಡ್ರಿ ಮಾರಿ ಹಸಿವ್ ಮಾರಿಬಿಡ್ತಾರ. ಹಸಿವ್ ಮಾಡ್ತಾರ ಮತ್ ಈ ಕಾಯಿ ಬಿ ಪೂರ್ತಿ ಈಗ ತುಂಬಿದೈತ್ರಿ ವಜನ್ ಬಿ ಬಾಳ ಐತ್ರಿ. ಸ್ವಲ್ಪ ಕಾಳಗ ಬಿರ್ಸ್ಪನ ಬರ್ಬೇಕೇನ್ರಿ ಅದು? ಹಾ ಅಂದ್ರೆ ಇವು ಮನಿ ಇಟ್ಕೋಕಂದ್ರ ಬಿರ್ಸ್ ಮಾಡ್ಕೋದ್ರಿ ಕಾಳ ನಾಶ ಆಗಲ್ರಿ. ಈ ಪೂರ್ತಿ ಬಂದಿದ್ರಿ ಅನ್ನ ಕಾಳದ ಪೂರ ಬಿರ್ಸ್ ಒಳಗ್ ಸಿಡೀತ್ ನೋಡ್ರಿ ಅದು ಬಿಟ್ರಿ ಇದು ಮೇನ್ ಹಿಂಗ ಆಗ್ಬೇಕ್ರಿ ಒಳಗ್ರಿ ಈ ಟೈಪ್ ಒಳಗ್ ಸಿಡಿಬೇಕು. ಈ ಟೈಪ್ ಆಯ್ದ್ರ ಮನಿ ಇಟ್ಕೋಕ್ ಸಲ್ರಿ ಈ ಟೈಪ್ ಮನಿ ಇಟ್ಕೋಬೇಕ್ರಿ ಜರ ತೋರ್ಸ್ರಿ. ಮನಿ ಇಟ್ಕೋರಿ ಈ ಟೈಪ್ ಬಂದದು ಮನಿ ಇಟ್ಕೋದ್ರಿ ಇದಕ್ಕಿಂತ ಜರ ಕಚ್ಚ ಆಯ್ತಂದ್ರ ಮಾರ್ಕೆಟ್ ಬಿಟ್ಟು ಬಿಡುದು ಸತ್ಯ ಹೇಳಿದ್ರ ಏನೋ ಹಸಿ ಉಳಿಬೇಕು ಮಾರ್ಕೆಟ್ ಹಗರ್ಪಣ ಬರ್ತೀರಿ ಅದು. ಮತ್ತೆ ಈ ಕಾಳ ಬಿ ಅಗದಿ ಮಟ್ಟಿ ಅದಾವ್ರಿ ಇವ ಈ ಸದ ಇವು ನಿಮ್ಮ ಈಗ ಮಾರ್ಕೆಟ್ ನಡೀತಿ ಕೊಡವ್ರಿ ನಾವು ಯಾಕ 2.5 ತಿಂಗಳ 3 ತಿಂಗಳ ಮಾರ್ಕೆಟ್ ಮಾಡಿ ಈಗೆಲ್ಲ ಬಡಿದವ್ರ 8 ವರ್ಷ ಆಯ್ತು ಕೊಟ್ಟ. ರೈತರಿಗೆ ಈಗ ಮುಂದಿನ ಸಲ ಮಾಡ್ಬೇಕಾದ್ರ ಡೈನ್ ಹುಳದ ಸಮಸ್ಯೆ ಬಿ ಕೆಲವೊಂದ್ ಕಡೆ ಇದಾವ್ರಿ. ಇದ್ರ ಬಗ್ಗೆ ಸ್ವಲ್ಪ ಇನ್ನು ರೈತರಿಗೆ ಮುಂದಿನ ಸಲ ಬಿತ್ತನೆ ಮಾಡ್ಬೇಕಾದ್ರ ಅವ್ರಿಗೆ ಏನಾದ್ರು ವಿಶೇಷ ಮಾಹಿತಿ ಸ್ವಲ್ಪ ನಿಮ್ಮ ಇದರಿಂದ ಹೇಳ್ರಿ. ಮುಂದಿನ ಬಿತ್ತನೆ ಮಾಡೋರಿಗೆ ಮುಂದಿನ ಬಿತ್ತನೆ ಅಂದ್ರಿ ಬಿತ್ತನ ಮಾಡೋದ್ನಾಗ ಏನ್ ಮಾಡೋದ್ರಿ ಒಂದ್ ಪೌಡರ್ ಸಿಗಿತ್ರಿ ಕಾಳಿಗೆ ಹಚ್ಚೋದ್ರಿ. ಅದಕ್ಕ ಪೌಡರ್ ಔಷಧಿ ಅಂಗಡಿ ಹೋಯ್ತು ಅಂದ್ರ ಕೊಡ್ತಾರ್ರಿ ಅವ್ರು ನಾವು 100 ರೂಪಾಯಿ ಇದ್ರಿ ಅದ್ ಸುಮ್ಮನೆ ಬೈ ಚಿಕಿತ್ಸೆ ಅದ್ ಕಾಳಿ ಹೆಚ್ಚಿ ಹಾಕಿರಿ ಅಂದ್ರೆ ಇವ್ರು ಬೆತ್ತಂಗಿಲ್ಲ ಹೇಳೋದ ಮುಂದ ಡೈನೊಳ ಇತ್ತು ಅಂದ್ರಿ ಅದ ಲಂಬಡ ಮತ್ತ ಊರೋರಿ ಅದನ್ರಿ ಪರ್ಸೆಂಟೇಜ್ ಅವ್ರು ಹೇಳ್ತಾರ್ರಿ. ನೀರ್ ಏನ್ ಫಸ್ಟ್ ನೀರ್ ಬಿಡ್ತೇವ್ರಲ್ಲ ಆ ನೀರಾಗ ನಾವ್ ಬಿಟ್ಟುರಿ ಇಲ್ಲ 2ನೇ ನೀರಿಗ್ರಿ ಕಂಪಲ್ಸರಿ ಡೈನೊಳಗ್ ಅದ್ ಬಿಟ್ರಂದ್ರ ಅದ್ರಿಂದ ಸಣ್ಣಗತ್ತ ಬಳಿಗೆ ಪುಟಾವ್ ಕೊಡ್ತೀರಿ ರೋಗ ಯಾವ ಬರಂಗಿಲ್ರಿ. ಮತ್ತೆ 2ನೇದ ಡೈನೊಳಗ್ ಆದಾಗ ಅಲ್ಲಿಗೆ ನಾಶ ಆಗಿ ಹೋಯ್ತ್ರಿ ಡೈನೊಳ ಸೈತಾವ್ರಿ. ಅದ್ರಿಂದ ಡೈನೊಳ ಹತ್ತಂಗಿಲ್ಲ ನಮ್ಮಲೆ ಹತ್ತಿಲ್ರಿ ಡೈನೊಳ ಬೇರೆ ಬೇರೆ ಕಡೆ ಎಲ್ಲಾ ಹತ್ತಾವ್ರಿ ನಮ್ಮಲೆ ಏನ್ ಹತ್ತಿಲ್ಲ. ಮತ್ತ ಬೀಜ ವೈಯಕ್ತಿಕ ಅಂದ್ರ ಕಾಯಿ ತಂದ ಬೀಜ ಮಾಡೋದ್ರಿ ಕಾಯಿ ತಂದ ಬೀಜ ಮಾಡೋದು ಮೇನ್ ಇಂಪಾರ್ಟೆಂಟ್ ಅಂದ್ರ ಬೀಜ ನಮ್ಮ ಹಾಕ್ಯಾರ ನಮ್ ದೋಸ್ತರಲ್ಲ ರೀ ಅವ್ 2 ವರ್ಷ ಆಯ್ತು ಬಿಚಾರಕ ಆಗಿಲ್ಲ ಅದು ಅಂದ್ರ 3 ಎಕರೆ 2 ನಾಟೋದ ಸಣ್ಣ ಕಾಳು ನಾಟಂಗಿಲ್ಲ ಹವಾ ನಾಟಂಗಿಲ್ಲ ನೀವ್ ಹೇಳಿ ಈಗ ಮಿಷಿನ್ ಮ್ಯಾಗ ಮಾಡಿರ್ತಾವು ಮನ್ಯಾನ ಕೈಲಿ ಹೊಡೆದ ಕಿಶನ್ ಪಕ್ಷ ಮಾಡ್ರ ಉತ್ಪನ್ನ ಬೆಳಿತೀವಿ. ಇದ ರೈತರಿಗೆ ರೈತರಿಗೆ ಉದ್ದಾರ ಮಾಡ್ರ ಹೊಡೆದಿತ್ತು ಅದಕ್ಕ. ಆಯ್ತಾಯ್ತು ಸರ್.